ಶಿಷ್ಯರಂದ್ರೆ ಏನಂದ್ರೆ ಯೇಸು ಹೇಳುವಂತ ಮಾತಿಗೆಲ್ಲ ಯಾರೆಲ್ಲ ಒಳಗಾಗಿ ಆ ಮಾತಿನಂತೆ ನಡೀತಾರೋ ಆತನೇ ಅವರ ಶಿಷ್ಯರಾಗಿದ್ದಾರೆ. ಲೇಲೂಯ. ಅದನ್ನೇ ಇಲ್ಲಿ ಯೇಸಪ್ಪ ಯಹೂದ್ಯರಿಗೆ ಹೇಳ್ತಿರುವಂತ ಮಾತು. ಲೇಲೂಯ. ಅವತ್ತು ಯಹೂದ್ಯರಿಗೆ ಹೇಳಿದ ಇವತ್ತು ನಮಗೂ ಕೂಡ ಅದೇ ಅನ್ವಯಿಸ್ತದೆ. ಏನಂದ್ರೆ ನಾವು ಆತನ ಶಿಷ್ಯರಾಗಿರಬೇಕಂದ್ರೆ ಆತನ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. ಆತನ ವಾಕ್ಯದಲ್ಲಿ ನೆಲೆಗೊಂಡಿರೋದ್ರಿಂದ ನಾವು ಈ ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡಿ ಅಲ್ಲೇಲೂಯ ದೇವರ ಪ್ರಸಂಗ ಎಲ್ಲ ಕೇಳ್ತೀವಿ, ಅದೆಲ್ಲ ಕೇಳಿಸ್ಕೊಂಡು ಅದನ್ನೇನ್ ಮಾಡ್ಬೇಕು, ಅದರಂತೆ ನಮ್ಮ ಜೀವಿತವನ್ನ ಕಟ್ಟಿಕೊಳ್ಳಬೇಕು. ಅಲ್ಲೇಲೂಯ. ಅದರಂತೆ ನಾವು ಆ ವಾಕ್ಯವನ್ನ ಕೇಳಿದಂತ ರೀತಿಯಲ್ಲಿ ಏನ್ ಮಾಡ್ಬೇಕು, ನಡೆಯಬೇಕು. ಅದೇ ಏಸಪ್ಪ ಏನಾಗಿದ್ದಾರೆ ನಮ್ಮಲ್ಲಿ ಇಷ್ಟಪಡುವಂತ ಏಸಪ್ಪ ಹೇಳ್ತಿದ್ದಾರೆ, ನೀವೇನಾಗಿರೋ ಲೋಕಕ್ಕೆ ಉಪ್ಪಾಗಿದ್ದೀರಾ ಎಂಬುದಾಗಿ ಏಸಪ್ಪ ಹೇಳ್ತಿದ್ದಾರೆ. ಅಲ್ಲೇಲೂಯ. ಅದರಂತೆ ಇವತ್ತು ನಾವೇನಾಗಬೇಕು, ನಾವು ನಿಜವಾದ ಯೇಸುವಿನ ಮಕ್ಕಳಾಗಿದ್ರೆ, ಯೇಸುವಿನ ಶಿಷ್ಯರಾಗಿದ್ರೆ ಅಲ್ಲೇಲೂಯ ನಾವೇನ್ ಮಾಡ್ಬೇಕು, ಆತನ ವಾಕ್ಯದಲ್ಲಿ ನೆಲೆಗೊಂಡಿರುವವರಾಗಿರಬೇಕು. ಅಲ್ಲೇಲೂಯ. ಅವಾಗ ಏನ್ ಮಾಡೋದು ಸಾಧ್ಯ, ನಾವು ಯೇಸುವಿಗೋಸ್ಕರ ಸಾಕ್ಷಿಗಳಾಗಿರುವುದಕ್ಕೆ ಸಾಧ್ಯ. ಅಲ್ಲೇಲೂಯ. ಯಾರು ಸಾಕ್ಷಿಗಳಾಗಿರ್ತಾರೆ, ಆತನ ವಾಕ್ಯದಲ್ಲಿ ನೆಲೆಗೊಂಡಿರುವವರೇ ಸಾಕ್ಷಿಗಳಾಗಿರುವುದಕ್ಕೆ ಸಾಧ್ಯ. ಅಲ್ಲೇಲೂಯ.